2019ರಲ್ಲಿ ಯುವರಾಜ್ ಕುಮಾರ್ ಹಾಗೆ ಶ್ರೀದೇವಿ ಭೈರಪ್ಪ ದೊಡ್ಡ ಗಣ್ಯರ ಸಾಕ್ಷಿಯಾಗಿ ವಿವಾಹ ಬಂಧನಕ್ಕೆ ಒಳಗಾಗಿದ್ರು. ವಿಚ್ಛೇದನಕ್ಕೇನು ಕಾರಣ ಅನ್ನುವುದನ್ನ ನೋಡೋಕ್ಕೂ ಮುನ್ನ ಆ ಮದುವೆಯ ಸುಂದರ ಕ್ಷಣ ಹೇಗಿತ್ತು ಅದನ್ನ ನೋಡ್ಕೊಂಡು ಬರೋಣ ಬನ್ನಿ. 2019ರಲ್ಲಿ ಹಲವು ಗಣ್ಯರ ಸಮ್ಮುಖದಲ್ಲಿ ದೊಡ್ಡ ಮನೆಯ ಕುಡಿ ಯುವರಾಜ್ ಕುಮಾರ್ ಶ್ರೀದೇವಿ ಭೈರಪ್ಪ ಅವರ ಕೈ ಹಿಡಿದಿದ್ರು. ಆದ್ರೆ ಈಗ ಅದೇ ದೊಡ್ಡ ಮನೆಯಲ್ಲಿ ಮೊದಲ ಡಿವೋರ್ಸ್ ಕೇಸ್ ದಾಖಲಾಗ್ತಾ ಇದೆ. ಫ್ಯಾಮಿಲಿ ಕೋರ್ಟ್ನಲ್ಲಿ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಯುವರಾಜ್ ಕುಮಾರ್. ದೊಡ್ಡ ಮನೆಯ ಮಗ ಗುರುರಾಜ್ ಕುಮಾರ್ ಅಲಿಯಾಸ್ ಯುವರಾಜ್ ಕುಮಾರ್ ಕಳೆದ 6ನೇ ತಾರೀಕು ಡಿವೋರ್ಸ್ಗಾಗಿ ಕೋರ್ಟ್ ಮೆಟ್ಟಿಲೇರನ್ನ ಏರಿದ್ದಾರೆ. ಎಂಸಿ ಆಕ್ಟ್ ಸೆಕ್ಷನ್ 13 ಸಬ್ ಕ್ಲಾಸ್ 1IA ಅಡಿಯಲ್ಲಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಪತ್ನಿ ಶ್ರೀದೇವಿ ಭೈರಪ್ಪಗೆ ಈಗಾಗಲೇ ಕೋರ್ಟ್ ನೋಟಿಸ್ ಕೂಡ ಜಾರಿ ಮಾಡಿದೆ. ಜುಲೈ ತಿಂಗಳ 4ನೇ ತಾರೀಕಿಗೆ ವಿಚಾರಣೆಯನ್ನ ಕೋರ್ಟ್ ನಿಗದಿ ಮಾಡಿದೆ. ಪತ್ನಿಯ ವಿರುದ್ಧ ಯುವ ಮಾಡಿರುವಂತಹ ಆರೋಪ ಏನು? ಡಿವೋರ್ಸ್ ಅಪ್ಲಿಕೇಶನ್ ನಲ್ಲಿ ಪತ್ನಿಯ ವಿರುದ್ಧ ಕ್ರೌರ್ಯದ ಆರೋಪವನ್ನ ಮಾಡಿದ್ದಾರೆ ಯುವರಾಜ್ ಕುಮಾರ್. ಪತ್ನಿ ಅಗೌರವದಿಂದ ನನ್ನ ಜೊತೆ ನಡ್ಕೊಂಡಿದ್ದಾಳೆ ಎನ್ನುವಂತಹ ಆರೋಪವನ್ನ ಮಾಡಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಪತ್ನಿ ಶ್ರೀದೇವಿ ಭೈರಪ್ಪ ನನಗೆ ಮಾನಸಿಕ ಟಾರ್ಚರ್ ಮಾಡಿದ್ದಾರೆ ಎನ್ನುವಂಥ ಆರೋಪವನ್ನ ಮಾಡಿದ್ದಾರೆ ದೊಡ್ಡ ಮನೆಯ ಕುಡಿ ಯುವರಾಜ್ ಕುಮಾರ್. ಈ ಬಗ್ಗೆ ಕೇಸನ್ನ ದಾಖಲಿಸಿದ್ದಾರೆ ಯುವರಾಜ್ ಕುಮಾರ್. ಡಿವೋರ್ಸ್ ಕೇಸ್ನಲ್ಲಿ ಈ ವಿಚಾರವಾಗಿ ಉಲ್ಲೇಖ ಮಾಡಿದ್ದಾರೆ. ದೊಡ್ಡ ಮನೆಯಲ್ಲಿ ನಡೀತಾ ಇರುವಂತಹ ಮೊದಲ ಡಿವೋರ್ಸ್ ಪ್ರಕರಣ ಇದು. ಕೌಟುಂಬಿಕ ಮೌಲ್ಯಗಳಿಗೆ ಹೆಸರಾದಂತಹ ಒಂದು ಕುಟುಂಬ ಅಂತಂದ್ರೆ ಕನ್ನಡ ಚಿತ್ರರಂಗದಲ್ಲಿ ಅದು ಅಣ್ಣಾವರ ಕುಟುಂಬ, ಡಾಕ್ಟರ್ ರಾಜ್ಕುಮಾರ್ ಅವರ ಕುಟುಂಬ. ಏನೇ ಸಮಸ್ಯೆಗಳಿದ್ರು ಕುಟುಂಬ ಅಂತ ಬಂದಾಗ ಇಡೀ ಫ್ಯಾಮಿಲಿ ಒಟ್ಟಾಗಿ ನಿಲ್ತಾ ಇತ್ತು. ಅಣ್ಣ, ತಮ್ಮ, ತಂಗಿ, ಅಕ್ಕ ಎಲ್ಲರೂ ಕೂಡ ಜೊತೆಯಾಗಿ ನಿಲ್ತಾ ಇದ್ರು. ಸೊಸೆಯಂದ್ರು, ಹೆಣ್ಣು ಮಕ್ಕಳು, ಗಂಡು ಮಕ್ಕಳು ಎಲ್ಲರೂ ಕೂಡ ಆ ಕೌಟುಂಬಿಕ ಮೌಲ್ಯವನ್ನ ಸಾರ್ತಾ ಇದ್ರು. ಆದ್ರೆ ಅಂಥ ಕುಟುಂಬದಲ್ಲಿ ಈಗ ಆಗ್ತಾ ಇರುವಂತಹ ಮೊದಲ ಡಿವೋರ್ಸ್ ಕೇಸ್ ಇದು. 3ನೇ ತಲೆಮಾರು ಯುವರಾಜ್ ಕುಮಾರ್, ಡಾಕ್ಟರ್ ರಾಜ್ಕುಮಾರ್ ಫ್ಯಾಮಿಲಿನಲ್ಲಿ ಅವರು ಡಿವೋರ್ಸ್ ಅನ್ನ ಪಡ್ಕೊಳ್ತಿದ್ದಾರೆ ಪತ್ನಿ ಶ್ರೀದೇವಿ ಭೈರಪ್ಪ ಅವರಿಂದ. 2019ರಲ್ಲಿ ಸಾಕಷ್ಟು ಗಣ್ಯರ ಸಮ್ಮುಖದಲ್ಲಿ ಮದುವೆಯಾಗಿದ್ರು. ಯುವರಾಜ್ ಕುಮಾರ್ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಡೋದಕ್ಕೂ ಮೊದಲೇ, ಸಿನಿಮಾ ಫೀಲ್ಡ್ಗೆ ಎಂಟ್ರಿ ಕೊಡೋದಕ್ಕೂ ಮೊದಲೇ ತಾವು ಮೆಚ್ಚಿದಂತಹ ತಮ್ಮ ಗೆಳತಿ ಶ್ರೀದೇವಿ ಭೈರಪ್ಪ ಅವರ ಕೈ ಹಿಡಿದಿದ್ರು. ಎರಡೂ ಕುಟುಂಬಗಳ ಸಮ್ಮತಿ ಸಿಕ್ಕಿತ್ತು. ಆದ್ರೆ ಈಗ ಮದುವೆಯಾಗಿ 4-5 ವರ್ಷಗಳ ನಂತರ ಡಿವೋರ್ಸ್ಗಾಗಿ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಪತ್ನಿಯಿಂದ ನನಗೆ ವಿಚ್ಛೇದನ ಬೇಕು ಅಂತ ಹೇಳಿ ಫ್ಯಾಮಿಲಿ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಯುವ ಸಿನಿಮಾ ಖ್ಯಾತಿಯ ಯುವರಾಜ್ ಕುಮಾರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.